ತುಂಬಾ ಬೇಗ ಇವತ್ ನಮಗೆ ಮರಣ ಕಾಡ್ತಾ ಇದೆ. ಹೊರಗಡೆ ತಂದಿರತಕ್ಕಂತ ಕಲಬೆರಕೆ ಆಹಾರಗಳನ್ನು ತಿನ್ನಬಾರದು. ಅದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ಬೇಕು. ಇದರಿಂದ ಏನಾಗುತ್ತೆ 80ರಲ್ಲೂ 20ರಷ್ಟು ತಾರುಣ್ಯ ಬರ್ತದೆ. ಆಂಟಿ ಏಜಿಂಗ್ ಆಗಿ ಈ ರಸಾಯನ ಚೂರ್ಣ ಕೆಲಸ ಮಾಡುತ್ತೆ. ಇವತ್ತಿನ ಒಂದು ದಿನಮಾನಗಳಲ್ಲಿ ಮನುಷ್ಯ ಸಂಪೂರ್ಣ ಆಯಸ್ಸನ್ನ ಬದುಕ್ತಾ ಇಲ್ಲ. ತುಂಬಾ ಬೇಗ ಇವತ್ ನಮಗೆ ಮರಣ ಕಾಡ್ತಾ ಇದೆ. ಹಾಗಾದ್ರೆ ಸಹಜವಾಗಿ ನಮ್ಮ ಆಯಸ್ಸನ್ನ ಹೆಚ್ಚಿಸ್ಕೊಳ್ಳುವಂಥದ್ದು ಅಂದ್ರೆ ಪರಿಪೂರ್ಣ ನಮ್ಮ ಆಯಸ್ಸನ್ನ ಬದುಕ್ಲಿಕ್ಕೆ ಹೇಗೆ ಆರೋಗ್ಯವಾಗಿರ್ಲಿಕ್ಕೆ ಏನ್ ಮನೆಮದ್ದುಗಳನ್ನ ಮಾಡ್ಕೊಳ್ಬಹುದು? ಆಯಸ್ಸು ಹೆಚ್ಚಾಗಬೇಕು ಅಂತ ಹೇಳಿದ್ರೆ ನೋಡಿ, ನಮ್ಮ ಪೂರ್ವಜರು ಏನ್ ಆಹಾರ ಸೇವನೆ ಮಾಡ್ತಿರು, ಷಡ್ರಸಗಳು ಅವ್ರ ಆಹಾರದಲ್ಲಿ ಇರ್ತಿತ್ತು. ಮನೆಯಲ್ಲೇ ತಯಾರಿಸಿರ್ತಕ್ಕಂಥ ಉಪ್ಪಿನಕಾಯಿ, ಚಟ್ನಿ ಪುಡಿ ಇವನ್ನೆಲ್ಲ ಬಳಸ್ಬೇಕು. ಹೊರಗಡೆ ಕಲಬೆರಕೆ ಆಹಾರದ ಬಗ್ಗೆ ಒಂದು ಎಪಿಸೋಡ್ ಮಾಡ್ತೇನೆ. ಹೊರಗಡೆ ತಂದಿರತಕ್ಕಂತ ಕಲಬೆರಕೆ ಆಹಾರಗಳನ್ನು ತಿನ್ನಬಾರದು. ಬ್ರೆಡ್, ಬಿಸ್ಕಿಟ್, ಚಾಕ್ಲೇಟ್, ಐಸ್ ಕ್ರೀಮು ಇವೆಲ್ಲ ನಾವು ಸಣ್ಣ ವಯಸ್ಸಲ್ಲಿ ಇವನ್ನೆಲ್ಲ ತಿಂದಿಲ್ಲ. ಇವೆಲ್ಲ ತುಂಬಾ ಅಪರೂಪ. ಇದು ಈಗ ದುಡ್ಡು ಬಂತಲ್ಲ, ಇದು ಜಾಸ್ತಿ ಆಯ್ತು ಇಂಥವೆಲ್ಲ ಹ್ಯಾಬಿಟ್ಗಳು. ಅದಕ್ಕಾಗಿ ಇಂಥವೆಲ್ಲವನ್ನು ಬಿಡಬೇಕು. ಆಮೇಲೆ ಮತ್ತೊಂದು ಏನು ಅಂತ ಹೇಳಿದ್ರೆ, ಆಯಸ್ಸನ್ನ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಕೆಲವೊಂದಿಷ್ಟು ರಸಾಯನ ಚೂರ್ಣಗಳನ್ನ ಸೇವನೆ ಮಾಡಬಹುದು. ನೆಲ್ಲಿಕಾಯಿ ಪುಡಿ, ನೆಗ್ಗಿಲ ಮುಳ್ಳಿನ ಪುಡಿ ಹಾಗೂ ಅಮೃತ ಬಳ್ಳಿ ಪುಡಿ, ಈ ಮೂರನ್ನು ಏನ್ ಮಾಡ್ಬೇಕಂದ್ರೆ ಪೌಡರ್ ಮಾಡ್ಕೊಂಡು ಆ ಪೌಡರ್ನ ಸಮ ಪ್ರಮಾಣದಲ್ಲಿ ಸೇರಿಸಿ ಇಟ್ಕೋಬೇಕು. ಒಂದು ಡಬ್ಬದಲ್ಲಿ ಎಲ್ಲ 100-200 ಗ್ರಾಮನ್ನ ಸೇರಿಸ್ಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ. ಅದನ್ನ ಬೆಳಿಗ್ಗೆ ಅರ್ಧ ಚಮಚದಷ್ಟು ಜೇನಿನೊಂದಿಗೆ 1 ಚಮಚ ಹಸುವಿನ ತುಪ್ಪದೊಂದಿಗೆ ಆ ಚೂರ್ಣ 1 ಚಮಚ ಬೆರೆಸಿ ಅದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ಬೇಕು. ಇದರಿಂದ ಏನಾಗತ್ತಂದ್ರೆ 80ರಲ್ಲೂ 20ರಷ್ಟು ತಾರುಣ್ಯ ಬರ್ತದೆ. ಅಂದ್ರೆ ಅಷ್ಟೊಂದು ಲವಲವಿಕೆ ಇರುತ್ತಂತ ಅರ್ಥ. ಪೂರ್ತಿ ಜೀವಕೋಶಗಳಿಗೆ ಇದು ಶಕ್ತಿಯನ್ನು ತುಂಬುತ್ತದೆ. ಸೆಲ್ಸ್ ರಿಪೇರೀಕರಣ ಸರಿಯಾಗಿ ಆಗುತ್ತೆ. ಸೆಲ್ಸ್ ಗಳಲ್ಲಿ ಡಿಜನರೇಷನ್ ಕಡಿಮೆ ಆಗುತ್ತೆ. ಸಮತೋಲನ ಇರಬೇಕು. ಸೆಲ್ ಡಿಜನರೇಷನ್ ಸರಿಯಾಗಿರ್ಬೇಕು. ಸಮಯಕ್ಕೆ ಮೊದಲೇ ಆಗಬಾರ್ದು. ಅದನ್ನ ಆಗದಂತೆ ಆಂಟಿ ಏಜಿಂಗ್ ಆಗಿ ಈ ರಾಸಾಯನಿಕ ಚೂರ್ಣ ಕೆಲಸ ಮಾಡುತ್ತೆ. ಇನ್ನು ತುಪ್ಪವನ್ನ ಸೇವನೆ ಮಾಡೋದು, ಸೀಸನಲ್ ಹಣ್ಣುಗಳನ್ನ ಸೇವನೆ ಮಾಡೋದು, ಸೊಪ್ಪು ತರಕಾರಿಗಳನ್ನ ಸೇವನೆ ಮಾಡೋದು, ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಇಂಥ ಪಂಚಾಮೃತಗಳು ಅಂತ ಹೇಳ್ತಾರೆ ಇವಕ್ಕೆ, ಇವುಗಳನ್ನ ಸೇವನೆ ಮಾಡೋದು. ಆದ್ರೆ ಪ್ಯಾಕೆಟ್ ಅಲ್ಲಿ ಇರ್ತಕ್ಕಂಥ ಹಾಲು, ಮೊಸರು, ಬೆಣ್ಣೆ ಎಲ್ಲ ನಾ ಹೇಳ್ತಾ ಇರೋದು ಮನೆಯಲ್ಲಿ ಇರ್ತಕ್ಕಂಥ ಎಮ್ಮೆದಾಗಿರ್ಬೋದು, ಹಸುವಿಂದಾಗಿರ್ಬೋದು. ನಾಟಿ ಹಸುವಿಂದ್ರೆ ಒಳ್ಳೇದು, ಎಮ್ಮೆದಾದ್ರೆ ಒಳ್ಳೇದು. ಜರ್ಸಿ ಹಸುವಿಂದ ಅಷ್ಟೊಂದು ಒಳ್ಳೇದಲ್ಲ. ಈ ರೀತಿ ಹೈನುಗಾರಿಕೆ ಪದಾರ್ಥಗಳನ್ನು ತಿನ್ನೋದು, ಮತ್ತೆ ಮಣ್ಣಿನಲ್ಲಿ ಹೆಚ್ಚು ಕೆಲಸ ಮಾಡೋದ್ರಿಂದ ಆಯಸ್ಸು ಜಾಸ್ತಿ ಆಗುತ್ತೆ. ಮತ್ತೆ ಪ್ರಕೃತಿಯೊಂದಿಗೆ ಹೆಚ್ಚು ಬೆರೆಯೋದ್ರಿಂದ ಆಯಸ್ಸು ಜಾಸ್ತಿ ಆಗುತ್ತೆ. ಆಯಸ್ಸು ಜಾಸ್ತಿ ಆಗ್ಲಿಕ್ಕೆ ಮುಖ್ಯವಾಗಿ ಇರ್ತಕ್ಕಂಥ ಕಾರಣನೇ ಉಸಿರು. ಯಾರಿಗೆ ಉಸಿರು ತುಂಬಾ ಕಡಿಮೆ ಇರ್ತದೆ ಅವರು ಬೇಗ ಸಾಯ್ತಾರೆ. ಯಾರಿಗೆ ಉಸಿರು ದೀರ್ಘವಾಗಿರ್ತದೆ ಅವರು ಜಾಸ್ತಿ ವರ್ಷ ಬದುಕ್ತಾರೆ. ಅದಕ್ಕೆ ನಾಯಿ ಜೋರಾಗಿ ಉಸಿರಾಡೋದ್ರಿಂದ 10-15 ವರ್ಷಕ್ಕೆ ಸಾಯುತ್ತೆ. ಮೊಸಳೆ ನಿಧಾನವಾಗಿ ಉಸಿರಾಡುತ್ತೆ. ಅದು 300-500 ವರ್ಷದವರೆಗೂ ಮೊಸಳೆ ಮತ್ತು ಆಮೆಗಳು ಬದುಕ್ತವೆ. ಅದಕ್ಕೆ ಉಸಿರಾಟ ದೀರ್ಘವಾಗಿರಬೇಕು. ಮನಸ್ಸು ಶಾಂತವಾಗಿರ್ಬೇಕು. ಟೆನ್ಷನ್ ಇರಬಾರ್ದು. ಟೆನ್ಷನ್ ಇದ್ರೆ ಬೇಗ ಸತ್ತೋಗ್ತಾನೆ ಮನುಷ್ಯ. ಒತ್ತಡಗಳು, ಟೆನ್ಷನ್ ಇವೆಲ್ಲ ಇರಬಾರ್ದು. ಪ್ರಾಣಾಯಾಮ ಮಾಡಬೇಕು. ಯಾರು ಪ್ರಾಣಾಯಾಮ ಮಾಡ್ತಾರೆ ಅವರ ಉಸಿರೇನಾಗುತ್ತೆ, ದೀರ್ಘವಾಗುತ್ತೆ, ನಿಧಾನವಾಗುತ್ತೆ, ಲಯಬದ್ಧವಾಗುತ್ತೆ. ಆ ಲಯಬದ್ಧತೆ, ದೀರ್ಘ ಮತ್ತು ನಿಧಾನವಾಗಿರ್ತಕ್ಕಂಥ ಉಸಿರಾಟವೇ ನಮ್ಮ ಆಯಸ್ಸನ್ನ ಹೆಚ್ಚಿಗೆ ಮಾಡುತ್ತೆ. ಅದಕ್ಕೆ ಪ್ರಾಣಾಯಾಮದ ಬಗ್ಗೆ ಕೊನೆಗೆ ಒಂದು ಎಪಿಸೋಡ್ ನಲ್ಲಿ ಪೂರ್ತಿ ಪ್ರಾಣಾಯಾಮದ ಬಗ್ಗೆ ಹೇಳ್ತೇನೆ ನಿಮ್ಗೆ. ಈ 5 ದಿನ ಸರಿಯಾಗಿ ನೀವು ಭಾಗವಹಿಸಿದ್ರೆ ಆ ಪ್ರಾಣಾಯಾಮದ ವಿಚಾರಗಳನ್ನು ಸರಿಯಾಗಿ ತಿಳ್ಕೊಬಹುದು. ಯಾರ ಪ್ರಾಣಾಯಾಮ ಮಾಡ್ತಾರೆ ಅವರು ಸಾವಿರಾರು ವರ್ಷ ಬದುಕಿದ್ದಾರೆ. 100 ವರ್ಷ ಅಲ್ಲ, ಸಾವಿರಾರು ವರ್ಷ. ಇವತ್ತಿಗೂ ಕೂಡ ಹಿಮಾಲಯದಲ್ಲಿ ಅವತಾರ ಬಾಬಾಜಿ ಅಂತಿದ್ದಾರೆ. ಅವರು ಇನ್ನೂ ಕೂಡ ಬದುಕಿದ್ದಾರೆ. 100 ವರ್ಷಗಳಿಂದ ಬದುಕಿದ್ದಾರೆ. ಅವರು 1000 ವರ್ಷ ಆಯ್ತೇನು. ಅದಕ್ಕಾಗಿ ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿ ಅವತಾರ ಬಾಬಾ ಎಷ್ಟು ವರ್ಷದಿಂದ ಬದುಕಿದ್ದಾರೆ ಗೊತ್ತಾಗುತ್ತೆ. ಹಾಗೆ ಮನುಷ್ಯನಿಗೆ ಸಾವನ್ನ ಮುಂದೂಡುವ, ಜೀವನವನ್ನ ವಿಕಾಸಗೊಳಿಸುವ, ದೈವೀಮಯಗೊಳಿಸುವ ಶಕ್ತಿ ಧ್ಯಾನಕ್ಕಿದೆ ಮತ್ತು ಪ್ರಾಣಾಯಾಮಕ್ಕಿದೆ. ಅದರಲ್ಲಿ ಶಿವಯೋಗ ಮಾಡಿದ್ರಂತೂ ಅದ್ಭುತವಾಗಿ ನಮ್ಮ ಆಯಸ್ಸು ಹೆಚ್ಚಿಗೆ ಆಗುತ್ತೆ. ಅದಕ್ಕೆ ಜೀವಂತ ಸಾಕ್ಷಿ ನಮ್ಮ ಸಿದ್ಧಗಂಗೆ ಶಿವಕುಮಾರ ಸ್ವಾಮೀಜಿಗಳು. ಅವ್ರು ಪ್ರತಿ ದಿವಸ ಲಿಂಗ ಪೂಜೆ ಮಾಡ್ಕೊಂಡೆ ಅವ್ರಿಗೆ ಅಷ್ಟೊಂದು ಆಯಸ್ಸು ಏನಾಯ್ತು, ವೃದ್ಧಿ ಆಯ್ತು. ಅದಕ್ಕಾಗಿ ಬೆಳಗ್ಗೆ ಯಾರು ಲಿಂಗ ಪೂಜೆ, ಶಿವಯೋಗ ಮಾಡ್ತಾರೆ ಅವ್ರಿಗೂ ಕೂಡ ಆಯಸ್ಸು ವೃದ್ಧಿ ಆಗುತ್ತೆ. ಸ್ವಚ್ಛವಾದ ಆಹಾರ ತಿಂದ್ರೆ ಆಯಸ್ಸು ತಾನೇ ವಿಕಾಸ ಆಗ್ತದೆ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.